ಎಲ್ರಿಗೂ ನಮಸ್ತೆ. ನಾನಿವತ್ತು ದಾಸವಾಳದ ಹೂವಿನ ಜ್ಯೂಸ್ ಮಾಡ್ತಾಯಿದ್ದೀನಿ. ಇದು ಉರಿ ಮೂತ್ರ ಆದಾಗ ಮತ್ತು ಹೆಲ್ತಿಗೆಲ್ಲ ದಾಸವಾಳ ಗೊತ್ತು, ಕೂದಲಿಗೆ ಎಲ್ಲ. ನಾನು ಇದರಿಂದ ಒಂದು ಜ್ಯೂಸ್ ಮಾಡ್ತಾಯಿದ್ದೀನಿ. ಆವಾಗವಾಗ ಒಂದು ಗ್ಲಾಸ್ ಮಾಡ್ಕೊಂಡು ಕುಡಿತಾ ಇದ್ದರೆ ಹೆಲ್ತಿಗೂ ಅಷ್ಟೇ ಒಳ್ಳೆಯದು. ಇವಾಗ ಇದನ್ನು ದಳ ಬಿಡಿಸ್ಕೊಂಬಿಡೋಣ. ದಳ ಎಲ್ಲ ಬಿಡಿಸ್ಕೊಂಬಿಡೋಣ. ಇದು ಕ್ಲೀನಾಗಿ ತೊಳೆದಿಟ್ಟಿರೋ ಹೂವು. ಬೇಕಾದ್ರೆ ದಳ ಬಿಡಿಸಿದ ಮೇಲೂ ಇದನ್ನೆಲ್ಲ ತೆಗಿಬೇಕಾಗತ್ತೆ. ಈ ಥರ ಎಲ್ಲ ಕ್ಲೀನಾಗಿ ಬಿಡಿಸ್ಕೊಂಬಿಡೋಣ. ಇದೊಂದು ಕಲರ್ ಚೇಂಜ್ ಇದೆ, ಇದನ್ನು ಹಾಕೋಣ. ನಮ್ಮಲ್ಲೇ ಬಿಡುತ್ತೆ ಇದು. ಒಂದು ಗಿಡ ಇದ್ದರೆ ಸಾಕು. ಪೂಜೆಗಂತೂ ತುಂಬಾ ಶ್ರೇಷ್ಠವಾದ ಹೂವಿದು. ತುಂಬ ಔಷಧಿ ಗುಣ ಇದೆ ಇದರಲ್ಲಿ. ಇವಾಗ ತೊಳೆದೇ ಹಾಕ್ಬಿಡೋಣ. ಹೂವೆಲ್ಲ ತೊಳೆದೇ ಇಟ್ಟಿದ್ವಿ, ಮತ್ತೊಂದು ಸಲ ತೊಳೆದು ಹಾಕ್ಬಿಡೋಣ. ಹಾಕ್ಬಿಟ್ಟು ಇದಕ್ಕೆ ನೀರು ಸೇರಿಸೋಣ. ನಾನು 10ರಿಂದ 12 ಅಷ್ಟೇ ಹಾಕಿದ್ದೀನಿ. ಇವಾಗ ನೀರು ಸೇರಿಸಿ ಕುದಿಯೋಕ್ಕೆ ಇಟ್ಬಿಡೋಣ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋಣ. ನಮಗೆ ಎಷ್ಟು ಬೆಲ್ಲದ ಬದಲಾಗಿ ಕಲ್ಲು ಸಕ್ಕರೆನೂ ಹಾಕ್ಬೋದು. ಕಲ್ಲು ಸಕ್ಕರೆ ಇನ್ನೂ ಒಳ್ಳೆಯದೇ. ಮತ್ತು ಇಲ್ಲಿ ಒಂದೇ ಒಂದು ಏಲಕ್ಕಿ, ಇದ್ರದ್ದೇ ಫ್ಲೇವರ್ ಭಾಳ ಆಗ್ಬಿಡುತ್ತೆ. ಬೆಲ್ಲ ಜಾಸ್ತಿ ಹಾಕ್ಬಾರ್ದು. ಸ್ವಲ್ಪ ಶುಂಠಿ, ಸ್ವಲ್ಪ ಕಲ್ಲು ಸಕ್ಕರೆ ಇನ್ನೂ ತುಂಬ ಒಳ್ಳೆಯದು. ಇದು ಸ್ವಲ್ಪ ಕುದೀಲಿ. ನಮಗೆ ಇದು ಈ ಕಲರ್ ಬರುತ್ತೆ. ತುಂಬ ಹೊತ್ತೇನು ಕುದಿಸೋದು ಬೇಡ. 6-8 ನಿಮಿಷ ಕುದಿಸಿದ್ರೆ ಸಾಕು. 8ರಿಂದ 10 ನಿಮಿಷದೊಳಗೇ ಸಾಕು. ಗ್ಯಾಸ್ ಆಫ್ ಮಾಡಿಬಿಟ್ಟು ಸೋಸ್ಕೊಂಡ್ಬಿಡೋಣ. ಸೋಸೋಣ. ನೋಡಿ, ದಳ ನಾವು ಕೆಂಪು ದಳ ಹಾಕಿದ್ವಿ, ಅದು ನೀಲಿ ಕಲರ್ ಬಂದಿದೆ. ಆವಾಗ ಇನ್ಮೇಲೆ ಬೇಸಿಗೆ ಬಂತು, ಈ ಥರ ಜ್ಯೂಸು ಮನೆ ಹತ್ರ ಹೂವಿದ್ರೆ 10ರಿಂದ 12 ಹೂವು ಹಾಕಿದರೆ ಸಾಕು. ತುಂಬ ಚೆನ್ನಾಗಿ ಜ್ಯೂಸ್ ರೆಡಿ ಆಗುತ್ತೆ. ಇವಾಗ ಇನ್ನೊಂದು ಗ್ಲಾಸಿಗೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ತಾಯಿದ್ದೀನಿ. ಐಸ್ ಕ್ಯೂಬ್ಸ್ ಹಾಕ್ತಾಯಿದ್ರೂ ನಡೆಯುತ್ತೆ. ಮೊದಲೆಲ್ಲ ಐಸ್ ಕ್ಯೂಬ್ಸ್ ಏನು ಹಾಕ್ತಾ ಇರಲಿಲ್ಲ, ಹಾಗೇ ಮಾಡಿ ಕುಡಿತಾ ಇದ್ವಿ. ಇದು ಉರಿ ಮೂತ್ರಕ್ಕೆ ತುಂಬ ದಿವ್ಯ ಔಷಧ. ಇದು ಬಾಡಿ ಎಲ್ಲ ಕೂಲ್ ಮಾಡುತ್ತೆ. ನೋಡಿ, ಒಳ್ಳೆ ಹೆಲ್ತಿ ಡ್ರಿಂಕ್ಸ್ ರೆಡಿಯಾಗಿದೆ. ಈ ಥರ ನಾವು ದಾಸವಾಳ ಬೆಳೆಸೋದು ಕಷ್ಟ ಏನಲ್ಲ. ಒಂದು ಸ್ವಲ್ಪ ಅದು ಅರೆ ಕಟ್ ಮಾಡಿ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಒಂದು ಪೂಜೆಗಂತೂ ಇದು ತುಂಬ ಶ್ರೇಷ್ಠವಾದ ದಾಸವಾಳ. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.